ನಮಸ್ತೆ. ಒಂದು ತಿಂಗಳಾಗಿತ್ತು ಏರ್ ಆಯಿಲ್ ಖಾಲಿಯಾಗಿ, ಹಂಗಾಗಿ ಏರ್ ಆಯಿಲ್ನ ಮಾಡ್ತಾ ಇದ್ದೀನಿ ಇವತ್ತು. ನಿಮ್ಗೆ ಯಾರಿಗೆಲ್ಲ ಏರ್ ಫಾಲ್ ಆಗ್ತಾ ಇದೆ ಅಥವಾ ಶೈನಿಂಗ್ ಇಲ್ಲ ಕೂದಲಲ್ಲಿ ಅಥವಾ ಗ್ರೇ ಹೇರ್ಸ್ ಆಗಿದೆ, ಚಿಕ್ಕ ಮಕ್ಕಳಿಗೆ ಸ್ಟಾರ್ಟ್ ಆಗಿಬಿಡುತ್ತೆ ಇವಾಗ ಗ್ರೇ ಹೇರ್ಸು, ಅಂಥವ್ರಿಗೆಲ್ಲನೂ ಕೂಡ ಒಂದೊಳ್ಳೆ ಮನೆಯಲ್ಲೇ ಮಾಡ್ಬೋದಾದಂಥ ಒಂದು ಎಣ್ಣೆನ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಕೊಬ್ಬರಿ ಎಣ್ಣೆನ 3 ಲೀಟ್ರಷ್ಟು ಬಳಸ್ತಾ ಇದ್ದೀನಿ ನಾನು. ಒಂದು 6 ತಿಂಗಳಿಗಾಗೋಷ್ಟು ನಾನು ಮಾಡಿ ಇಟ್ಕೊಳ್ತೀನಿ. ನಾನು ಮಾತ್ರ ಅಲ್ಲ, ಮಕ್ಕಳಿಗೂ ಕೂಡ ನಾನು ಇದನ್ನೇ ಬಳಸ್ತಾ ಇದ್ದೀನಿ. ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನನಗೆ ಬರೀ ಕೊಬ್ಬರಿ ಎಣ್ಣೆ ಬಳಸಿದ್ರು ಕೂಡ ಏರ್ ಫಾಲ್ ಆಗುತ್ತೆ. ಹಾಗಾಗಿ ಈ ಎಣ್ಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೆಲ್ಲಿಕಾಯಿನ ಚೆನ್ನಾಗಿ ಜಜ್ಜಿ ಹಾಕ್ಕೊಂಡಿದ್ದೀನಿ. ಸಂಪಿಗೆ ಹೂವನ್ನ ಹಾಕ್ಕೊಳ್ಳೋದ್ರಿಂದ ನಮಗೆ ಒಳ್ಳೆ ಪರಿಮಳ ಬರುತ್ತೆ. ಕಲ್ವಂಜಿ ಸೀಡ್ಸು, ಮೆಂತ್ಯ ಮತ್ತು ಕರ್ಬೇವಿನ ಸೊಪ್ಪು ಇದನ್ನು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಂಗೆ ಕೂಡ ಬಳಸ್ಬೋದು. ಮತ್ತು ದಾಸವಾಳದ ಎಲೆ ಮತ್ತು ಹೂವು ಎರಡನ್ನೂ ಕೂಡ ಬಿಳಿ ದಾಸವಾಳ ಆಗ್ಬೋದು ಅಥವಾ ಕೆಂಪು ದಾಸವಾಳ ಆಗ್ಬೋದು, ಯಾವುದಾದ್ರೂ ನೀವು ಬಳಸ್ಬೋದು. ಎಲೆನೂ ಬಳಸಿ, ಹೂವನೂ ಬಳಸಿ, ಈ ಥರ ಚೆನ್ನಾಗಿ ನಾವು ಮೀಡಿಯಮಲ್ಲೇ ಇಟ್ಕೊಂಡು ಹಾಕಿರೋ ಪದಾರ್ಥನೆಲ್ಲ ಚೆನ್ನಾಗಿ ಗರ್ಗರಿ ಆಗಬೇಕು. ಆಮೇಲೆ ನಾವು ಶೋಧಿಸಿ ಇಟ್ಕೊಳ್ಬೋದು. ಈರುಳ್ಳಿ